ಪ್ರಕೃತಿಯ ಮಡಿಲಲ್ಲಿ ನೆಲೆಸಿರುವ 900 ವರ್ಷದ ಹಳೆಯ ಶ್ರೀ ವೀರಭದ್ರೇಶ್ವರ ಸ್ವಾಮಿ ಕ್ಷೇತ್ರ ಕನ್ನಳ್ಳಿ. ನಮಸ್ಕಾರ ಕರ್ನಾಟಕ, ವೆಲ್ಕಮ್ ಟು ಮೈ ಚಾನಲ್. ನಾನು ನಿಮ್ಮ ಮಿಸ್ಟರ್ ರಿವ್ಯೂ. ಈ ದೇವಸ್ಥಾನ ತುಂಬಾ ಪುರಾತನ. ಈ ಕ್ಷೇತ್ರಕ್ಕೆ ಸುಮಾರು 900 ವರ್ಷಗಳ ಇತಿಹಾಸ ಇದೆ ಅಂತ ತಿಳಿದು ಬಂದಿದೆ. ಅಂದಿನಿಂದ ಇಂದಿನವರೆಗೂ ಭಕ್ತರು ಇಲ್ಲಿ ಬಂದು ಸ್ವಾಮಿಗೆ ಸೇವೆ ಸಲ್ಲಿಸುತ್ತಾ ಬಂದಿದ್ದಾರೆ. ಇದು ನದಿ ತೀರದ ಬಳಿ ಇರುವ ಕ್ಷೇತ್ರ. ಸ್ವಾಮಿ ಇಲ್ಲಿ ಶಾಂತವಾಗಿ ನೆಲೆಸಿದ್ದಾರೆ. ಇಲ್ಲಿನ ವಾತಾವರಣ ತುಂಬಾ ಪೀಸ್ಫುಲ್ ಫೀಲಿಂಗ್ ಕೊಡುತ್ತೆ. ಇಲ್ಲಿ ಪ್ರತಿದಿನವೂ ಸ್ವಾಮಿಗೆ ರುದ್ರಾಭಿಷೇಕ ನಡೆಯುತ್ತದೆ. ಭಕ್ತರು ದೂರದಿಂದ ಬಂದು ಸ್ವಾಮಿಯ ದರ್ಶನ ಪಡೆದು ತಮ್ಮ ಇಷ್ಟಾರ್ಥಗಳನ್ನು ಬೇಡಿಕೊಳ್ಳುತ್ತಾರೆ. ಇಲ್ಲಿ ಬರುವ ಭಕ್ತಾದಿಗಳಿಗೆ ಸ್ವಾಮಿ ಅನುಗ್ರಹ ಮಾಡ್ತಾರೆ ಅನ್ನೋ ನಂಬಿಕೆ ಇದೆ. ಪ್ರತಿ ಮಂಗಳವಾರ, ಶುಕ್ರವಾರ, ಭಾನುವಾರ ಹಾಗೂ ಅಮಾವಾಸ್ಯೆ ಮತ್ತು ಹುಣ್ಣಿಮೆಯ ದಿನ ಇಲ್ಲಿ ಭಕ್ತರ ಮೇಲೆ ಬಾವಿಯ ನೀರು 3 ಬಿಂದಿಗೆ ಹಾಕಲಾಗುತ್ತದೆ. ಸನ್ನಿಧಾನದಲ್ಲಿ ರುದ್ರಾಭಿಷೇಕ ಆದಂತಹ ತೀರ್ಥವನ್ನು ತೆಗೆದುಕೊಂಡು ಹೋಗಿ ಒಂದು ತಂಬಿಗೆಯಲ್ಲಿ ಇಟ್ಕೊಂಡು ಬಾವಿಯಿಂದ 3 ಬಿಂದಿಗೆ ನೀರನ್ನು ಸೇದಿ ಭಕ್ತರ ತಲೆಯ ಮೇಲೆ ಸ್ವಾಮಿಯ ಎದುರುಗಡೆ ಕುಂಡಿಸಿ ಹಾಕಲಾಗುವುದು. ಇದು ಭಕ್ತರ ನಂಬಿಕೆಯ ಪ್ರಕಾರ ಶುದ್ಧೀಕರಣದ ಆಚರಣೆ ಎಂದು ಹೇಳುತ್ತಾರೆ. ಮಕ್ಕಳು ಇಲ್ಲದವರಿಗೆ, ಮದುವೆ ವಿಳಂಬವಾಗುತ್ತಿರುವವರಿಗೆ, ರಾತ್ರಿ ಹೊತ್ತು ಕೆಟ್ಟ ಕನಸು ಬೀಳ್ತಿದ್ರೆ, ರೋಗ ರುಜಿನ ಸಮಸ್ಯೆ ಇರುವವರು ಇಲ್ಲಿ ಬಂದು ಪ್ರಾರ್ಥನೆ ಮಾಡಿದರೆ ಪರಿಹಾರ ಸಿಗುತ್ತೆ ಅನ್ನೋ ನಂಬಿಕೆ ಇದೆ. ಅವರ ಸಮಸ್ಯೆಗೆ ಪರಿಹಾರ ಸಿಕ್ಕ ನಂತರ ಮತ್ತೆ ಬಂದು ಸ್ವಾಮಿಗೆ ಸೇವೆ ಸಲ್ಲಿಸುತ್ತಾರೆ ಅನ್ನೋದು ಕೇಳಿ ಗೊತ್ತಾಯಿತು. ಭಕ್ತಾದಿಗಳು ಬಂದು ತಮ್ಮ ಕೈಲಾದ ಸೇವೆಯನ್ನು ಸಲ್ಲಿಸಿ ಹೋಗ್ತಾರೆ. ಮತ್ತೊಂದು ವಿಶೇಷ ಏನಂದ್ರೆ ಇಲ್ಲಿ ಪ್ರತಿದಿನವೂ ಅನ್ನದಾಸೋಹ ನಡೆಯುತ್ತದೆ. ಕನ್ನಳ್ಳಿ ಶ್ರೀ ವೀರಭದ್ರೇಶ್ವರ ಸ್ವಾಮಿ ಕ್ಷೇತ್ರ ನಿಜವಾಗಿಯೂ ತುಂಬಾ ಪವಿತ್ರ ಸ್ಥಳ ಅಂತ ನನಗನ್ನಿಸ್ತು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಊರಲ್ಲೂ ಇಡನ್ ಟೆಂಪಲ್ಸ್ ಬಗ್ಗೆ ಕಾಮೆಂಟ್ ಮಾಡಿ. ನಾನು ನೆಕ್ಸ್ಟ್ ವ್ಲಾಗ್ ಮಾಡ್ತೀನಿ. ಹರ ಹರ ಮಹಾದೇವ್.